ಕೆಲಸ ಮಾಡು, ನೀನೇ ಅತ್ಗೆನ ಅವಾಯ್ಡ್ ಮಾಡು, ಆಗ ಅತ್ಗೆನೆ ನಿನ್ ಟ್ರಕ್ಕಿಗೆ ಬರ್ತಾರೆ. ರಿತು, ನನ್ ಕೈಲಿ ಸತ್ಯನ ಅವಾಯ್ಡ್ ಮಾಡಕ್ ಆಗಲ್ಲ. ಲೋ, ನೀನ್ ಹೀಗೆ ಅತ್ಗೆ ಅಂದ್ರೆ ಓಡಾಡ್ತಾನೆ ಇದ್ರೆ ನಿನ್ ಮಾನ ಮರ್ಯಾದೆ ಹೋಗತ್ ಕಣೋ. ಹಾ, ಒಂದೇ ಒಂದಿನ ಅತ್ಗೆನ ಅವಾಯ್ಡ್ ಮಾಡು, ಆಗ ಅತ್ಗೆ ಇವ್ನ್ ಯಾಕೆ ನನ್ನ ಹಿಂದೆ ಬಿದ್ದಿಲ್ಲ ಅನ್ನೋ ಕುತೂಹಲಕ್ಕಾದ್ರೂ ನಿನ್ನ ಕೇಳ್ಕೊಂಡು ಬರ್ತಾರೆ. ಬೇಡ ಬೇಡ ಬೇಡ, ಇದು ಚೀಟಿಂಗು. ಯಾವ್ದಾದ್ರು ನೆಟ್ಟಿಗಿರೋ ಐಡಿಯಾ ಇದ್ರೆ ಕೂಡ. ಹಾಗಿದ್ರೆ ಹೀಗ್ ಮಾಡು. ಹೇಗೆ? ಅತ್ಗೆಗೆ ಏನ್ ಮಾಡಿದ್ರೆ ಇಷ್ಟ, ಅವ್ರು ಇಷ್ಟಪಡುವಂತ ವಸ್ತು, ತಿಂಡಿ, ಜಾಗ ಇದೆಲ್ಲದನ್ನು ತಿಳ್ಕೊ. ಆಮೇಲೆ ಅದನ್ನ ಅವ್ರಿಗೆ ಕೊಟ್ಟು ಸರ್ಪ್ರೈಸ್ ಕೊಡು. ರಿತು, ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ್ಯಾ? ಡೌಟೇ ಬೇಡ, ಬೇಕಿದ್ರೆ ಟ್ರೈ ಮಾಡಿ ನೋಡು. ಸರಿ ಕಣೆ, ಥ್ಯಾಂಕ್ ಯು, ನಾನು ಬರ್ತೀನಿ. ಲೋ, ಐಡಿಯಾ ಕೊಟ್ಟಿದ್ದಕ್ಕೆ ನಂಗೇನು ಕೊಡೋದಾ? ಅಷ್ಟೇನಾ? ಬಾಯ್. ಇನ್ನೊಂದ್ಸರಿ ಐಡಿಯಾ ಕೇಳ್ಕೊಂಡು ಬರ್ತೀಯಲ್ಲ, ಆಗ ಮಾಡ್ತೀನಿ ನಿನ್ಗೆ. ಚಿಕ್ಕಿ, ಅಮ್ಮ ಎಲ್ಲಿ? ಅವ್ರು ಯಾಕೆ ಊಟಕ್ಕೆ ಬಂದಿಲ್ಲ? ಅವಳು ಮಲಗಿರ್ಬೇಕು ಕೀರ್ತನ, ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ ನಾನೇ ಎಬ್ಬಿಸ್ಲಿಲ್ಲ. ಅಮ್ಮ ಯೂಶುವಲ್ ಆಗಿ ಇಷ್ಟೊತ್ತವರೆಗೂ ಮಲಗೋದಿಲ್ವಲ್ಲ, ಏನಾಯ್ತು ಅಂತ ಹೋಗಿ ಕೇಳ್ಬೇಕಲ್ವಾ ಚಿಕ್ಕಿ? ಅದನ್ನ ನೀನೇ ಹೋಗಿ ಕೇಳಬಹುದಾಗಿತ್ತಲ್ಲ. ಊರಿಮ್ಳಿಗೆ ಯಾಕೆ ಹೇಳ್ತಾ ಇದೀಯಾ? ಪರವಾಗಿಲ್ಲ ಭಾವ, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಚಿಕ್ಕತ್ತೆ, ನೀವು ಬಡಿಸಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಇತ್ತೀಚೆಗೆ ನಮ್ಮ ಸತ್ಯ ನಮ್ಮ ಅಕ್ಕನಿಂದ ಜಾಸ್ತಿ ಸುತ್ತರಿತಾ ಇರ್ತಾಳೆ. ಕಾರ್ತಿ ಹಿಂದೇನೂ ಇಷ್ಟೊಂದು ಸುತ್ತರ್ದಿಂದ ನಾನು ನೋಡ್ಲಿಲ್ಲಪ್ಪ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಿ, ಗಂಡನ್ಗಿಲ್ಲಿ ಬೆಲೆನೇ ಇಲ್ಲ. ಏನ್ ಚಿಕ್ಕತ್ತೆ, ನೀವು ಸುಮ್ಮನೆ ಏನೇನೋ ಹೇಳ್ತಿದ್ದೀರಾ. ನೋಡಿದ್ರಾ, ನಿಜ ಹೇಳಿದ್ರೆ ಹೇಗ್ ಮಾತು ಬದಲಾಯಿಸ್ತಾಳೆ ನಮ್ ಸತ್ಯ. ನಾನು ಹೋಗಿ ಅತ್ತೆನ ಕರ್ಕೊಂಡು ಬರ್ತೀನಿ. ಸದ್ಯ ನಾನು ಏನ್ ಅನ್ಕೊಂಡಿದ್ನೋ ಹಾಗೆ ಶ್ರೀಮಂತಿಗೆ ಬರೋ ತರ ಮಾಡ್ಬಿಟ್ಟೆ. ಥ್ಯಾಂಕ್ಸ್ ದೇವ್ರೆ. ಬಾಲ ಅವನ ಜೀವನದಲ್ಲಿ ಮಾಡಿದ ಒಂದೇ ಒಂದು ಒಳ್ಳೆ ಕೆಲಸ ಅಂದ್ರೆ ಅದು ಇದು ಒಂದೇ. ಇಷ್ಟು ಒಡವೆ ಕೊಟ್ಟು ದುಡ್ಡು ಹಾಕ್ಬಿಡ್ಲಾ, ಆಗ ಜಾಸ್ತಿ ದುಡ್ಡು ಬರುತ್ತೆ, ಆ ದುಡ್ಡು ಡಬಲ್ ಆಗುತ್ತೆ. ಬೇಡ ಬೇಡ, ಆತರ ಪಡೋದು ಬೇಡ. ಮೊದಲೇ ಬಾಲನ ವಿಷಯದಲ್ಲಿ ಯಾಮಾರಿ ಅನುಭವಿಸ್ತಾ ಇದ್ದೀನಿ. ಮತ್ತೆ ನಾನು ಆ ತಪ್ಪು ಮಾಡಬಾರ್ದು. ಮೊದಲು ಇದು ಪಕ್ಕಾ ಗ್ಯಾರಂಟಿನ ಅಂತ ತಿಳ್ಕೋಬೇಕು. ಆಮೇಲೆ ಬೇಕಿದ್ರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮೊದಲು ಸಣ್ಣದ್ರಿಂದಾನೇ ಶುರು ಮಾಡಬೇಕು. ಅತ್ತೆ ಅತ್ತೆ, ಯಾಕೆ ಊಟಕ್ಕೆ ಬರಲಿಲ್ಲ? ಕೆಳಗೆ ಎಲ್ಲರೂ ನಿಮ್ಮನ್ನೇ ಕೇಳ್ತಿದ್ದಾರೆ. ಬನ್ನಿ ಊಟಕ್ಕೆ. ಒಂದಲ್ಲ ಒಂದು ನೆಪ ಇಟ್ಕೊಂಡು ನನ್ನ ಹತ್ರ ಬರಲೇಬೇಕಲ್ವಾ ನೀನು? ಇಲ್ಲ ಅಂದ್ರೆ ನೀನು ತಿಂದು ನನ್ನ ಕರಗಲ್ಲ, ಹೌದು ತಾನೇ? ನನಗೆ ಊಟ ಬೇಡ, ಹೋಗು. ಊಟ ಬೇಡವಾ? ಯಾಕತ್ತೆ, ಏನಾಯ್ತು? ಒಂದ್ಸಲ ಊಟ ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಹೋಗು ಒಂದೇ. ಯಾಕತ್ತೆ ಬರಲ್ಲ ಅಂತ ಹೇಳ್ತಿದ್ದೀರಾ? ಓ, ಅಲ್ಲಿ ನಾನಿದ್ದೀನಿ ಅಂತನಾ? ನೀನಿದ್ರೆ ನನಗೇನ್ ಭಯ? ಅದೇ ಮತ್ತೆ,
ಆದ್ರೂ ಬರ್ತಿಲ್ಲ ಅಂದ್ರೆ ನನಗೇನೋ ಅನುಮಾನ. ಏನು ನಿನ್ನ ಅನುಮಾನ? ಅದೇ ಅತ್ತೆ, ನನ್ ಜೊತೆ ನೀವ್ ಜಾಸ್ತಿ ಸಮಯ ಕಳೆದ್ರೆ ಎಲ್ಲಿ ನೀವ್ ನನಗ್ ಬಿದ್ದ್ಬಿಡ್ತೀರಾ ಅಂತ ತಾನೇ ನಿಮಗ್ ಭಯ? ಪುಟ, ಕನಸು ಕಾಣೋರ್ಗೆ ಅದನ್ನ ನನಸು ಮಾಡ್ಕೊಳ್ಳೋ ಸಾಧ್ಯ. ನೀನ್ ಸೋತಿರ್ಬೋದು, ಅದು ನಿನ್ನೊಳಗೈತಲ್ಲ ಕನಸು, ಅದು ಸತ್ತಿಲ್ಲ. ಅದಕ್ಕೆ ಸಾಕ್ಷಿ ಏನು ಗೊತ್ತಾ? ನೀನು ತಂದ್ಕೊಟ್ಟಿದ್ದೆ 2 ಬೆಳೆ, ಆ ಬೆಳೆ ನಿಂತ ನೋಡ್ತಾರವ. ನೀನ್ ಬೆಳಿತೀಯ, ತುಂಬಾ ಎತ್ತರಕ್ಕೆ ಬೆಳಿತೀಯ. ಆ ಸತ್ಯ ಒಳಗ ಸತ್ಯ ನೀನಿದ್ರಿ ಜೂಜುಬಿ ತಿಳ್ಕೊ, ಹಂಗ ಬೆಳಿತೀಯ ಹಂಗ. ಹಾಗಂತೀರ ದೊಡ್ಡಪ್ಪ? ಈ ಮನೇಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನೀವೊಬ್ರೆ. ಥ್ಯಾಂಕ್ಸ್ ದೊಡ್ಡಪ್ಪ. ಆದ್ರೆ ನಾನು ನನ್ನ ಕನಸನ್ನ ನನ್ಸ್ ಮಾಡ್ಕೋಬೇಕು ಅಂದ್ರೆ ನಿಮ್ ಸಹಾಯ ಬೇಕೇ ಬೇಕು. ಖಂಡಿತ ದಿವ್ಯಾ. ನೋಡ, ಈ ಜಗ್ಗ ನಿನ್ ದೊಡ್ಡಪ್ಪ ಯಾವತ್ತಿಗೂ ನಿನ್ ಪಟ್. ಸತ್ಯ ನನಗೆ ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಗ್ ಮೋಸ ಮಾಡ್ಬಿಟ್ಲಮ್ಮ. ಆದ್ರೆ ನೀನು ನನ್ನ ತಾಯಿ ನನ್ನ ನಂಬಿಟ್ಟು ಈ ಒಡವೆ ತಂದ್ಕೊಟ್ಟು ದಿವ್ಯಾ ಹೇಳ, ನನಗೆ ಯಾವತ್ತಿರೋ ನೀನೇ ಕಣಮ್ಮ ಮಗಳು. ನೋಡ, ನಾನು ಯಾವತ್ತೂ ನಿನಗೆ ಸಪೋರ್ಟ್ ಹೋಗಿ ನಿಂತೀನಿ. ದಿವ್ಯಾ ಸ್ವಲ್ಪ ಬಾರ ಇಲ್ಲಿ. ಅಮ್ಮ, ಏನಮ್ಮ ಚೆನ್ನಾಗಿದ್ಯಾ? ಬಾಬಾ, ನೀವ್ ಯಾವಾಗ ಬಂದ್ರಿ? ಯಾವಾಗಲೇ ಬಂದೆ. ಮನೆಗೆ ಯಾರು ಇರ್ಲಿಲ್ಲ, ದಿವ್ಯಾ ಸಿಕ್ಕಿದ್ಲು. ಹಂಗೆ ಕಷ್ಟ ಸುಖ ಮಾತಾಡ್ಕೊಂಡು ಒಂದಷ್ಟು ಊರ ಹೋಗಿದ್ವಿ. ಏನೇ ಹೇಳು ಪಾಪ ದಿವ್ಯಾ ಬಹಳ ಜೀವಂತ ಅಂದ್ಬಿಟ್ಟವಳೆ. ಈ ಅಪ್ಪ ಯಾಕಪ್ಪ ಇಲ್ಲಿಗೆ ಹೋಗಿ ಕೂರಿಸ್ಕೊಂಡವನೆ? ಬಿಡಿ ಭಾವ, ಮಾಡಿದ ಕರ್ಮ ಅನುಭವಿಸ್ಲೇಬೇಕಲ್ವಾ? ನೋಡು, ಹೆತ್ತ ತಾಯಿಯಾಗಿ ನೀನು ದಿವ್ಯನ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದು. ಬಿಡಿ ದೊಡ್ಡಪ್ಪ, ಅಮ್ಮಂಗೆ ಯಾವತ್ತಿದ್ರು ನಾನಂದ್ರೆ ಅಷ್ಟಕ್ಕಷ್ಟೇ ಅಲ್ವಾ? ಅದೇ ಫ್ರಾಡ್ಗಳಂದ್ರೆ ಅಳಿ ಅಂದ್ರೆ ಅಂತ ಉಪಚಾರ ಮಾಡ್ಕೊಂಡು ಓಡಾಡ್ತಾರೆ. ಎಲ್ಲ ನನ್ನ ಕರ್ಮ. ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೊಬೇಡ. ಒಂದಲ್ಲ ಒಂದ್ ದಿವಸ ಈಕೆಗೂ ಬುದ್ಧಿ ಬರ್ತದೆ. ಹೇಳಿದ ಮಾತು ಕೇಳೋರ್ಗಾದ್ರೆ ಹೇಳ್ಬೋದಮ್ಮ. ನಿಮ್ಮಮ್ಮ ನಮ್ಮಮ್ಮ ನಮ್ಮ ತಲೆ ಕೇಳ್ತಾರೆ. ಸ್ವಯಂ ವಿದ್ಯೆ ಆಗ್ಬೇಕು, ಆಗ್ಲೇ ಅರ್ಥ ಆಗೋದು. ಸರಿ ಜಾನಕಿ, ಹೇಗಿದ್ಯಮ್ಮ? ಇಲ್ಲಿವರೆಗೂ ಹೇಗೋ ಇದ್ವಿ, ಇನ್ಮೇಲೆ ಗೊತ್ತಿಲ್ಲ ಭಾವ. ಇನ್ಮೇಲೆ ಸಖತ್ತಾಗಿ ಇಡ್ಚಿ ಬಿಡು ಜನಕ್ಕೆ. ನಾನು ಬಂದಾಯ್ತಲ್ಲ, ಅದಕ್ಕೆ ಯೋಚನೆ ಆಗಿರೋದು. ಅಮ್ಮ, ದೊಡ್ಡಪ್ಪನ್ಗೆ ಯಾಕೆ ಹಂಗೆಲ್ಲ ಅಂತಿದ್ಯಾ? ನಾವೆಲ್ಲ ಹೇಗಿದೀವಿ ಅಂತ ನೋಡ್ಕೊಂಡು ಹೋಗಕ್ಕೂ ಬರಬಾರ್ದಾ? ಅಪ್ಪನ ಕಡೆಯವರು ಯಾರಾದ್ರೂ ನಮ್ಮನ್ನ ಕರೆದು ಕೇಳೋರು ಅಂತ ಇದ್ರೆ ಅದು ದೊಡ್ಡಪ್ಪ ಮಾತ್ರ. ನೀನ್ ಹೀಗೆ ಮಾತಾಡ್ತಿದ್ರೆ ಇವ್ರನ್ನು ಕಳ್ಕೋತೀಯ. ಹೌದಮ್ಮ, ನೀನು ನಿನ್ ದೊಡ್ಡಪ್ಪ ನೀವಿಬ್ರೇನೆ ಎಲ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದು. ಹೌದು, ಇಷ್ಟು ದಿನ ಇಲ್ಲದ ಕಾಳಜಿ ಇದ್ಕಿದ್ದ ಹಾಗೆ ಹೇಗೆ ಬಂತು? ಇದೇ ನಮ್ಮ ಹೆಂಗ್ ಮಾತಾಡ್ತೀಯ? ದಿವ್ಯನ ಕಡೆ ನನಗೆ ಮೊದ್ಲಿಂದಲೂ ಇಷ್ಟ. ಏನೋ ದಿವ್ಯ ಬಂದವಳೆ, ಭಾಳ ಕಷ್ಟಗಳು ಅಂತ ಗೊತ್ತಾಯ್ತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ತಪ್ಪ? ಅದನ್ನು ನೀನು ತಪ್ಪು ಅಂತ ತಿಳ್ಕೊಳ್ಳೋದಾದ್ರೆ ನಾನು ಬರೋದೇ ಇಲ್ಲ ಬಿಡು. ಅಯ್ಯಯ್ಯೋ, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ ದೊಡ್ಡಪ್ಪ. ಅಮ್ಮನ ಮಾತು ಕೇಳ್ಕೊಂಡು ನೀವ್ ನನ್ನ ನಡುದಾರಿಲ್ಲೇ ಕೈ ಬಿಟ್ಬಿಡ್ಬೇಡಿ. ಏನ್ ಹೇಳ್ತಿದ್ಯಾ ದಿವ್ಯ ನೀನು? ಪಾಯಸ ಅಂತೂ ಘಮ್ ಅಂತ ಇದೆ. ರುಚಿ ಹೇಗಿದೆಯೋ ಏನೋ. ಮನೆಯವರೆಲ್ಲ ಹೊಗಳಿದ್ದಾರೆ ಅಂದರೆ ಚೆನ್ನಾಗೇ ಇರಬೇಕು. ಅಥವಾ ಈ ಗಂಡು ಬೀರಿ ಮಾಡಿದಾಳಲ್ಲ, ಚೆನ್ನಾಗಿಲ್ಲ ಅಂದರೆ ಅವಳು ಬೇಜಾರು ಮಾಡ್ಕೋತಾಳೆ ಅಂತ ಚೆನ್ನಾಗಿದೆ ಅಂತ ಹೇಳಿದಾರೋ ಏನೋ.
ಇರಲಿ, ಯಾವುದಕ್ಕೂ ರುಚಿ ನೋಡ್ಬೇಡಣ. ಪರವಾಗಿಲ್ವೇ? ಸ್ವಲ್ಪ ಊಟ ಮಾಡಿ ಅತ್ತೆ. ಬೇಡ ಅಂತ ಹೇಳದ್ನಲ್ಲ. ಹೇಗಿತ್ತು ಅತ್ತೆ ಪಾಯಸ? ನಿನ್ಗ್ಯಾಕೆ ಹೇಳಬೇಕು? ಏನೋ ಇಷ್ಟಪಟ್ಟು ತಿಂತಿದ್ರಲ್ಲ, ಅದಕ್ಕೆ ಕೇಳಿದೆ ರುಚಿ ಹೇಗಿತ್ತು ಅಂತ. ಏನೋ ಒಂಥರ ಇತ್ತು. ಚೆನ್ನಾಗಿರ್ಲಿಲ್ವಾ? ಬೇಕಾದ್ರೆ ಇನ್ನೊಂದು ಸ್ಪೂನ್ ತಿಂದು ನೋಡಿ ಅತ್ತೆ. ಮತ್ತೆ ನಿಂದು ಹೊಸದಾಗಿ ಚಾನ್ಸ್ ಸಿಕ್ಕರೆ ಸಾಕು, ಏನಾದ್ರೂ ಒಂದು ಶುರು ಹಚ್ಕೊಂಡ್ಬಿಡ್ತೀಯ ಅಲ್ವಾ? ಹೊಸ ಡ್ರಾಮಾ ಇರ್ಬೇಕಮ್ಮ. ಸುಮ್ಮನೆ ಎದ್ದೇಳು ನೀನು. ಇವಳ ಮಾತು ಕೇಳಿದ್ರೆ ಅಷ್ಟೇ. ಕೀರ್ತನ ಅತ್ತೆಗೆ ದೃಷ್ಟಿಯಾಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಕಾಲ್ದುಳ್ ತೆಗ್ಯೋಣ ಅಂತ. ಮೈ ಗಾಡ್, ನೀನು ನಿನ್ನ ಸ್ಟುಪಿಡ್ ನಂಬಿಕೆಗಳು. ಅತ್ತೆಗೆ ಕಾಲ್ಧೂಳ್ ತೆಗಿಬೇಕು, ಅದಕ್ಕೆ ಊಟ ಆದ್ಮೇಲೆ ಕೈ ತೊಳಿಬಾರ್ದು, ಹಾಗೆ ಇರಬೇಕು. ನೋಡಿದ್ಯಾ ಸೀತಾ, ನಿನ್ನ ಸೊಸೆಗೆ ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಈಗ ಅರ್ಥವಾಯ್ತಾ? ವಾವ್ ಸತ್ಯ, ಇದನ್ನೆಲ್ಲ ನೀನ್ ಯಾವಾಗ ಕಲ್ತ್ಕೊಂಡೆ? ನಮ್ಮನೇಲಿ ಅಮ್ಮ ಗಿರ್ಜಮ್ಮ ಮಾಡ್ತಿದ್ರು. ಅತ್ತೆ, ಈಗ ನಿಮ್ ಹೊಟ್ಟೆ ನೋವು ಹೇಗಿದೆ? ಪರವಾಗಿಲ್ಲ, ಕಡಿಮೆ ಆಯ್ತು. ವಾವಮ್ಮ, ಕಡಿಮೆ ಆಯ್ತಾ? ಸೂಪರ್ ಆಗಿದ್ರೆ.
ಸತ್ಯ, ನಿನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಏನೇನೋ. ನಾನೇನೇ ಮಾಡಿದ್ರು ಇವಳ ಪರನೇ ಆಗ್ತಿದೆಯಲ್ಲ. ಒಟ್ಟಿನಲ್ಲಿ ನನ್ನ ಸಮಯ ಸರಿ ಇಲ್ಲ. ಇಷ್ಟು ದಿನ ಅತ್ತೆ ಸೊಸೆನ ದಾರಿಗೆ ತರ್ತೀನಿ ಅಂತ ತಕಟಾಯಿ ಅಂತ ಕುಣಿದಾಡ್ತಿದ್ಲು. ಈಗ ಸೊಸೆನೇ ಅತ್ತೆ ದಾರಿಗೆ ಹೋಗ್ತಿದ್ದಾಳೆ. ಆಹಾ ಜಗ, ದಿವ್ಯಾ, ನೀನು ಬದುಕಲು ವಾಪಸ್ ಬಂದಿದ್ದು ನಿನ್ನ ಲಕ್ಕೆ ಕುಲಾಯಿಸ್ಬಿಡ್ತು ಕಣ. ದಿವ್ಯಾ, ನಿನ್ನ ಪಾಲಿಗೆ ಅದೃಷ್ಟ ದೇವತೆ. ಆ ಪಾಲ ಕೊಟ್ಟ ಚೆಕ್ಕನ್ನ ನಂಬ್ಕೊಂಡ್ಬಿಟ್ಟು ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಇಡೀ ದುಡ್ಡನ್ನೇ ಕಳ್ಕೊಂಡ್ಬಿಟ್ಟೆ. ಈಗ ವ್ಯಾಮಾರ ಕಳ್ಕೊಂಡ ದುಡ್ಡಿನ ಜೊತೆಗೆ ಇನ್ನು ಜಾಸ್ತಿ ದುಡ್ಡು ಬಂದ್ಬಿಡುತ್ತೆ. ಆಹಾಹಾ, ಒಂದು 5 ಪಟ್ಟು ದುಡ್ಡು ಮಾಡ್ಕೊಳ್ಳೋ ಅವಕಾಶ ಸಿಕ್ಬಿಟ್ಟೈತೆ. ದೇವ್ರೆ, ನೀನೇ ಗ್ರೇಟು. ನನ್ನ ಪುಡ್ಗಾಸ್ ಏನಾದರೂ ಚಿತ್ಕೊಂಡಲ್ಲಿ ಇನ್ವೆಸ್ಟ್ ಮಾಡಿಸಿದ್ರೆ ಬರೀ ಪುಡ್ಕಾಸ್ ಸಿಕ್ತಿತ್ತು. ಈಗ ಆ ಪುಡ್ಗಾಸ್ ಜೊತೆನಲ್ಲಿ ಆ ದಿವ್ಯೆಲ್ಲ ದೊಡ್ಡ ದುಡ್ಡನ್ನು ಹಾಕಿಬಿಟ್ಟು 5 ಪಟ್ಟು ಲಾಭ ಜೊತೆನಲ್ಲಿ ಕಮಿಷನ್ನು. ಹಬ್ಬ ನನ್ನ ಜೀವನನೇ ಸೆಟ್ಲ್ ಆಗ್ಬಿಡ್ತು. ಲೇ ಜಗ್ಗ, ಕೂತಲ್ಲಿ ಶ್ರೀಮಂತ ಆಗ್ಬಿಟ್ಟಲ್ಲೋ. ಇವತ್ತು ಈ ಕಳಕದೀಯ, ನಾಳೆ ಬಾದಾಮಿಲೆ ಬಂದು ಸುಮ್ಮನೆ ಸಿಟ್ಟಾಗೋದು, ಸುಮ್ಮನೆ ಏನೋ ಜೋಕ್ ಮಾಡೋದು, ಅವನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂಥವ್ರ ಮಾತನ್ನ ನೀನು ಕೇಳಬೇಡ. ಯಾಕೆಂದ್ರೆ ಅವ್ರಿಗೆ ತಮ್ಮ ಹೆಂಡತಿರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಬಂದಿರೋದೇ ಇಲ್ಲ. ಅದಕ್ಕೆ ಸುಖ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಈಗ ನಮ್ಮ ಲಕ್ಷ್ಮಣನ್ ನೋಡು, ಊರುಬಿಳಿನ ಜೊತೆ ಯಾವ ರೀತಿ ಅನ್ಯೋನ್ಯವಾಗಿರ್ತಾನೆ ನೋಡು. ಅವಳು ಹೇಳಿದಕ್ಕೆಲ್ಲ ಹ್ಞೂ ಅನ್ಕೊಂಡು ಎಲ್ಲವನ್ನೂ ಪಾಲಿಸ್ತಾನೆ. ಎಷ್ಟು ಡೌ ಮಾಡ್ತೀಯ ಅಣ್ಣ. ನಿನ್ನ ಅದಕ್ಕೆ ನಾನು ನೋಡೆ ನಾನು ಊರ್ಮಿಳ ಇರೋದು. ಅಯ್ಯೋ, ಸುಮ್ಮನೆ ಇರೋ, ನಾಚಿಕೆ ಆಗತ್ತಂಗೆಲ್ಲ ಹೇಳ್ಬೇಡ. ನೋಡೋ ಕಾರ್ತಿಕ್, ಒಬ್ಬ ಹೆಣ್ಣು ಮಗಳು ತನ್ನ ಮನೆ ಹೆತ್ತವ್ರನ್ನ ಎಲ್ಲ ಬಿಟ್ಟು ನಮ್ಮ ಮನೆಗೆ ಬಂದಿರ್ತಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಕಣೋ. ಆ ಕರ್ತವ್ಯದಲ್ಲಿ ಕಿಂಚಿತ್ ಲೋಪ ಆದರೂ ನಮ್ಮ ಮನೆ ಮುಳುಗೋಗ್ಬಿಡುತ್ತೆ ಕಣೋ. ಸೊಸೆನ ಗೃಹಲಕ್ಷ್ಮಿ ಅನ್ನೋದು ಅದಕ್ಕೆ. ನೀನು ಯಾವತ್ತಾದ್ರೂ ಮರಿತೀನ ಅಮಲ್ ಬೇಬಿ? ನಿನ್ನಿಂದಾನೇ ಅಲ್ವಾ ಅತ್ತೆ, ಈ ಮನೆ ಎಲ್ಲ. ಸದ್ಯ ಅಷ್ಟಾದ್ರೂ ನೆನಪಿದೆಯಲ್ಲ. ಸಂಕೋಚ ಪಟ್ಕೋಬಿಡಿ ಹೇಳಿದ್ರೆ. ಹೊಸ್ದಾಗಿ ಬೇರೆ ಕೆಲ್ಸಕ್ಕೆ ಸೇರಿದ್ದೀರಾ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ತಾನೇ ಶಕ್ತಿ ಬರೋದು. ಸರಿ ಅತ್ತೆ.
ಏನತ್ತೆ ಇದು? ಏನೋ ಗೊತ್ತಿಲ್ಲ ಅಳಿಯಂದ್ರೆ. ಅದು ಯಾವ ಹೊಸ ಬಾಂಬ್ ಹಾಕ್ತಾಳೋ. ಯಾಕಿಬ್ರು ವಿಚಿತ್ರವಾಗಿ ನೋಡ್ತಾ ಇದ್ದೀರಾ? ಏನ್ ಬೇಬಿ, ಕ್ಯಾಲೆಂಡರ್ ಏನೋ ಮಾರ್ಕ್ ಮಾಡ್ತಿದ್ಯಾ? ಖುಷಿಯಾಗಿ ಬೇರೆ ಇದೆಯಾ? ಏನ್ ವಿಷಯ? ನಿನಗೆ ನಾನು ಖುಷಿಯಾಗಿರೋದು ನೋಡಕ್ಕಾಗಲ್ವಾ? ಹೊಟ್ಟೆ ಉರಿಯುತ್ತಾ? ಹಾಗಲ್ಲ ಬೇಬಿ, ಸುಮ್ಮನೆ ಕೇಳಿದೆ ಅಷ್ಟೇ. ತೆಪ್ಪಗಿದ್ರೆ ಸರಿ, ಎಲ್ಲಾನು ನಿಂಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸುಮ್ಮನೆ ಸಾಕು. ಗಂಡನ ಹತ್ರ ನಡ್ಕೊಳ್ಳೋ ರೀತಿನ ಇದು. ಇವನ್ಯಾ ಸೀಮೆ ಗಂಡ? ನನ್ನ ಲೈಫ್ನೇ ನರ್ಕ ಮಾಡ್ದವ್ನು ಇವನು. ಗಂಡ ಅಂತೆ ಗಂಡ. ಏಯ್, ಇವ್ರೇನ್ ಕೇಳ್ಬಾರ್ದು ಕೇಳಿದ್ರು ಅಂತ ಹೀಗೆ ಮಾತಾಡ್ತಿದ್ಯಾ ನೀನು? ಕ್ಯಾಲೆಂಡರ್ ಏನೋ ಬರೀತಿದ್ಯಲ್ಲ, ಏನು ಅಂತ ಕೇಳಿದ್ರು. ಏನ್ ಬರೀತಿದ್ಯಾ ಅಂತ ಹೇಳು. ನಾನು ಯಾಕೆ ಇವನಿಗೆ ಹೇಳ್ಬೇಕು? ಅಂತದ್ ಏನ್ ದಬಾಕಿದ್ದಾನೆ? ಆಯ್ತು, ಇವ್ರಿಗೆ ಹೇಳ್ಬೇಡ. ನಾನು ನಿಮ್ಮ ಅಮ್ಮ ಕೇಳ್ತಿದ್ದೀನಿ, ನನಗೆ ಹೇಳು ಏನ್ ವಿಷಯ ಅಂತ. ಓ, ನೀನ್ ಕೇಳಿದ ತಕ್ಷಣ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗ್ 1000 ಕೆಲಸ ಇರುತ್ತೆ, ಎಲ್ಲಾನು ನಿನ್ಗೆ ಹೇಳಕ್ಕಾಗಲ್ಲ. ನನಗಂತೂ ಮರ್ಯಾದೆ ಕೊಡಲ್ಲ ದಿವ್ಯಾ, ಅತ್ತೆಗಾದ್ರೂ ಮರ್ಯಾದೆ ಕೊಡು. ನೀನ್ ಯಾವನ ನನಗ್ ಬುದ್ಧಿ ಹೇಳಕ್ಕೆ? ನೀವೆಲ್ಲ ಒಂಥರ ಕಾಲಿಗೆ ಕಟ್ಕೊಂಡಿರೋ ಕಲ್ಗಳ ತರ. ಎಷ್ಟೇ ಮೇಲಕ್ ಬೆಳಕ್ ಪ್ರಯತ್ನ ಪಟ್ರು ಎಳಿತಾನೆ. ದೊಡ್ಡಪ್ಪ ಹೇಳಿದ ರೇಂಜ್ಗೇನು ಕ್ಯೂ ಇಲ್ಲ. ಮೋಸ್ಟ್ಲಿ ಎಲ್ಲರೂ ಆಮೇಲೆ ಬರ್ತಾರೆ ಅನ್ಸತ್ತೆ. ನನಗೆ ಯಾಕೆ ಅದಲ್ಲ, ಹೋಗೋದು ನನ್ನ ದುಡ್ಡು ಇಸ್ಕೊಂಡು ಬರೋದು ಅಷ್ಟೇ. ಸೀರಿಯಲ್ ನಂಬರ್ ಹೇಳಿ. 000. ನಿಮ್ಮ ಸಿಗರೇಟ್ ಕೋಡ್ ಹೇಳಿ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ? ಈ ಸ್ಕೀಮ್ ಒಂಥರ ವಿಚಿತ್ರವಾಗಿದೆಯಲ್ಲ, ಅದಕ್ಕೆ ಇಷ್ಟೊಂದು ದುಡ್ಡು ಬರ್ತಿದೆ ಅಂತ ಅನ್ಸುತ್ತೆ. ನಿಮ್ಮ ಹೆಸರು ಗೋವಿಂದ, ನೀವು 10,000 ರೂಪಾಯಿ ಕಟ್ಟಿದ್ರಿ, ನಾವು 20,000 ರೂಪಾಯಿ ಕೊಡ್ತಾ ಇದ್ದೀವಿ. ನಾನ್ ದಿವ್ಯಾ. ನಿಮ್ಮ ಹೆಸರು ಬೇಡ, ಸೀರಿಯಲ್ ನಂಬರ್ ಹೇಳಿ. 789. ಸಿಗರೇಟ್ ಕೋಡ್. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ. ನಿಮ್ಮ ಹೆಸರು? ದಿವ್ಯಾ. ನೀವು 1 ಲಕ್ಷ ಕೊಟ್ಟಿದ್ರಿ, ನಾವು 2 ಲಕ್ಷ ಕೊಡ್ತೀವಿ. ಥ್ಯಾಂಕ್ಸ್. ಹಲೋ ರಾಖಿ, ಹೇಗಿದೆಯಾ ಸತ್ಯ? ನಾನ್ ಚೆನ್ನಾಗಿದ್ದೀನಿ ಕಣೋ, ನೀನು? ನಾನು ಚೆನ್ನಾಗಿದ್ದೀನಿ. ರಿತು ಹೇಳಿದ್ಲು ಬಾಬಾ ಪ್ರಪೋಸ್ ಮಾಡಿದ್ರಂತೆ, ಅದಕ್ಕೆ ಕಾಲ್ ಮಾಡಿದೆ. ಬಾಬಾ ಪ್ರಪೋಸಲ್ ಪ್ಲಾನ್ ಮಾಡಕ್ಕಿಂತ ಮುಂಚೆ ನಮ್ಮ ಹತ್ರನೇ ಬಂದಿದ್ದು. ಬಾವಂಗೆ ಹುಡುಗರು ಹೇಳಿದ್ರು, ನೀನೇ ಫಸ್ಟ್ ಲವ್, ಸುಮ್ಮನೆ ದಿವ್ಯಾಕ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಅಂತ. ನೀವ್ ಹೇಳಿದ್ದು ಅಂತ ಅಮೂಲ್ ಬೇಬಿ ಹೇಳ್ದ. ಭಾವ ಇಲ್ಲಿಗೆ ಬಂದು ನಿನ್ನ ಇಷ್ಟ ಕಷ್ಟ ಎಲ್ಲ ತಿಳ್ಕೊಂಡೇ ಪ್ಲಾನ್ ಮಾಡಿದ್ದು. ಅವ್ರು ನಿನ್ನ ತುಂಬಾ ಇಷ್ಟಪಡ್ತಾರೆ ಸತ್ಯ. ಸದ್ಯ ನೀನ್ ಇಷ್ಟಪಟ್ಟಂಗೆ ನಿನ್ ಲೈಫಲ್ಲಿ ಎಲ್ಲ ಆಗ್ತಾ ಇದೆ. ಇದಕ್ಕಿಂತ ಖುಷಿ ನಮ್ಗೆ ಏನ್ ಬೇಕು ಹೇಳು? ನಿಜ ರಾಕಿ, ಒಂದೊಂದ್ಸಲ ಇದು ಕನ್ಸ ನನ್ಸ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ನಾನ್ ಲೈಫಲ್ಲಿ ಇಷ್ಟಪಟ್ಟಿದ್ ಯಾವುದು ಸಿಕ್ಕೇ ಇಲ್ಲ ಕಣೋ. ಆದ್ರೆ ದೇವ್ ನೋಡು, ಅದ್ ಎಲ್ಲ ಸೇರಿಸಿ ಒಂದ್ ಗಿಫ್ಟ್ ಕೊಟ್ಬಿಟ್ಟ. ಅದೇ ಅಮೂಲ್ ಬೇಬಿ. ದೇವ್ರು ಒಂದೊಂದ್ಸಲ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡಿ ಗ್ರೇಟ್ ಆಗ್ಬಿಡ್ತಾನೆ. ಹ್ಞೂ, ನಾವ್ ಅನ್ಕೊಂಡೇದಾಗ್ತಿಲ್ಲ ಅಂತ ನಾವು ಬೇಜಾರು ಮಾಡ್ಕೋತಿರ್ತೀವಿ. ಆದ್ರೆ ಆ ದೇವ್ರು ನಮಗೇನು ಒಳ್ಳೇದೋ ಅದನ್ನೇ ಕೊಡ್ತಾನೆ. ಅಂತೂ ಇಂತೂ ನೀನ್ ಖುಷಿಯಾಗಿದ್ಯಲ್ಲ ಸತ್ಯ, ನಮಗದೇ ಖುಷಿ. ಇವತ್ತು ಅಮ್ಮನ ಕೈಲಿ ಪಾಯಸ ಮಾಡಿಸ್ಕೊಂಡು ಕುಡಿತೀವಿ. ನನ್ ಪಾಲಿಂದು ಸೇರ್ಸ್ ಕುಡೀರಿ. ಸರಿ ಸತ್ಯ, ಬಾಯ್. ಸರಿ, ಬಾಯ್. ಕಾಫಿ ಕೊಡಿರಿ, ನಾನು ಮಾತಾಡ್ತೀನಿ. ಹಲೋ. ಓ, ಜಯಮ್ನವ್ರಾ? ನಮಸ್ತೆ, ಹೇಗಿದ್ದೀರಾ? ನಾನಾ? ನಾನು ಸೀತಮ್ನವ್ರ ಸೊಸೆ. ನಮ್ಮತ್ತೆ ಕಾಫಿ ಕುಡಿತಾ ಇದ್ದಾರೆ.
ಹೇಳಿ ಜಯಮ್ನವ್ರೆ. ಓ, ದೇವಸ್ಥಾನಕ್ಕೆ ಕರೆಯೋದಕ್ಕೆ ಅಂತ ಫೋನ್ ಮಾಡಿದ್ರಾ? ಅಯ್ಯೋ ಇಲ್ಲ, ಇವತ್ ನಮ್ಮತ್ತೆಗೆ ಎಲ್ಲೂ ಬರೋ ಹಾಗೇ ಇಲ್ಲ. ಅವ್ರಿಗೆ ವಿಪರೀತ ಹೊಟ್ಟೆ ನೋವು. ಪಾಪ ಒದ್ದಾಡ್ತಾ ಇದ್ದಾರೆ, ನಡೆಯೋದಕ್ಕೂ ಆಗ್ತಿಲ್ಲ. ತುಂಬಾ ಸುಸ್ತು. ನಾನೇ ನೋಡ್ಕೋತಾ ಇದ್ದೀನಿ. ಸೊಸೆ ಅಂದ್ಮೇಲೆ ಇಷ್ಟು ಮಾಡಬಾರ್ದಾ? ಅದೇ ಹೇಳ್ತಾರಲ್ಲ, ಅತ್ತೆ ಅಂದ್ರೆ ತಾಯಿ ಸಮಾನ ಅಂತ. ಅಂತ ತಾಯಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ? ಹುಷಾರಾದ್ಮೇಲೆ ದೇವಸ್ಥಾನಕ್ಕೆ ಬರ್ತಾರೆ. ಸರಿ ಜಯಮ್ನವ್ರೆ, ಅವ್ರಿಗೆ ನೀವು ಫೋನ್ ಮಾಡಿದ್ರಿ ಅಂತ ನಾನು ತಿಳಿಸ್ತೀನಿ. ಏ ಹುಡುಗಿ, ನನ್ನ ಕಡೆ ಹತ್ರ ನಿಂದೇನ್ ಮಾತು? ಅದು ನೀವು ಮಾತಾಡಿದ್ರೆ ಆಯಾಸ ಆಗತ್ತಲ್ವಾ, ಅದಕ್ಕೆ ನಾನೇ ಮಾತಾಡ್ದೆ. ಹಾಗಂತ ನನ್ನ ಬದಲಾಗಿ ಎಲ್ಲ ನೀನೇ ಮಾಡ್ಬಿಡು. ಪೂಜೆ ಪುನಸ್ಕಾರ, ಊಟ ತಿಂಡಿ ನಿದ್ದೆ ಎಲ್ಲ. ಅದೇಗಾಗತ್ತೆ ಅತ್ತೆ? ಆಗಲ್ಲ ತಾನೇ, ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊಟ್ಟೋಗು. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಹುಡುಗಿ, ಹೊಟ್ಟೋಗು. ಅಯ್ಯೋ, ಹಾಗೆ ಮಾಡಿದ್ರೆ ನಾನು ನಿಮ್ಮ ಮನ್ಸನ್ ಗೆಲ್ಲೋದು ಹೇಗೆ? ಫೋನಲ್ಲಿ ಕೇಳಿಸ್ಕೊಂಡಿಲ್ವಾ? ನೀವೊಬ್ರೆ ಲಾಸ್ಟ್ ವಿಕೆಟ್. ತೊಳ್ಕೊಂಡ್ ಬಂದ್ಬಿಡ್ತೀನಿ. ಬರಬೇಡ, ಹಂಗೆ ಹೊಟ್ಟೋಗೋ. ಅಯ್ಯೋ, ನಿಮಗೆ ಹೊಟ್ಟೆ ನೋವು. ಇಂಥ ಪರಿಸ್ಥಿತಿನಲ್ಲಿ ನಿಮ್ಮನ್ನ ಒಬ್ಬರನ್ನೇ ಬಿಡೋದಕ್ಕಾಗತ್ತಾ? ಮೊದಲು ಎಲ್ಲರ ಮುಂದೆ ಹೇಳ್ಬಿಡ್ಬೇಕು ನನಗೆ ಹೊಟ್ಟೆ ನೋವು ಇಲ್ಲ ಅಂತ. ಇಲ್ಲ ಅಂದ್ರೆ ಈ ಬೇತಾಳ ನನ್ನನ್ನು ಬಿಡೋದೇ ಇಲ್ಲ. ಏನಪ್ಪ ಮಗನೇ, ಅಪ್ಪ ನಾನೇನು ಮಾಡಿಲ್ಲ. ಕಾರ್ತಿಕ್, ಅದೆಲ್ಲ ಇರ್ಬೇಕು ಕಣೋ, ಆದ್ರೆ ಅದು ಇಲ್ಲಲ್ಲ. ಅದೇನಿದ್ರು ಅಲ್ಲಿರ್ಬೇಕು. ನನ್ನ ಮಗ ಬರ್ತಾ ಬರ್ತಾ ರಸಿಕರ ರಾಜ ಆಗ್ತಾ ಇದ್ದಾನೆ ಕಣ. ಅಣ್ಣ, ನಾನು ಅವತ್ತೇ ಹೇಳಿದೆ, ನಮ್ಮ ಕಾರ್ತಿಕ್ ಸೇಮ್ ನಿನ್ ತದ್ರೂಪು. ಓ, ನನ್ನ ಬುಡಕ ತಂದಿಟ್ಬಿಟ್ಟ. ಹಾಗೆ ಅನ್ಕೋ, ನಾನು ಬಹದ್ದೂರ್ಗೊಂಡು ಅವ್ನು ರಸಿಕರ ರಾಜ. ಅಲ್ಲ ಅಪ್ಪ, ಇದನ್ನೆಲ್ಲ ಅವನು ರೂಮಲ್ಲೇ ಇಟ್ಕೋಬೇಕು ತಾನೆ, ಇಲ್ಲಿವರೆಗೂ ಯಾಕೆ ತರಬೇಕು? ಅದಕ್ಕೆ ನೀವಿಬ್ರು ಸಪೋರ್ಟ್ ಬೇರೆ. ಮೊದ್ಲೇ ಹೆಚ್ಕೊಂಡಿದ್ದಾನೆ, ಅದರಲ್ಲಿ ನೀವ್ ಬೇರೆ. ಅಮ್ಮ, ನೀನ್ ಯಾಕೆ ಸುಮ್ನೆ ಕೂತಿದ್ಯಾ? ನೀನಾದ್ರೂ ಇವ್ರಿಗೆ ಬುದ್ಧಿ ಹೇಳ್ಬಾರ್ದಾ? ಎಂಥ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ಲು. ಈ ಹುಡುಗಿ ಹುಡುಗಾಟ ಅತಿ ಆಯ್ತು. ಅಮ್ಮ, ಅಮ್ಮ ಮಾತಾಡು. ಏನಂತ ಹೇಳಿ? ಮುತ್ತು ಕೊಟ್ಟಿದ್ದು ಕಾರ್ತಿಕ್ ಸತ್ಯಂಗಲ್ಲ, ಅವಳು ನನಗೆ ಕೊಟ್ಲು ಅಂತ ಯಾವ ಬಾಯಲ್ಲಿ ಹೇಳಿ? ಅಮ್ಮ, ಅಮ್ಮ, ಅಪ್ಗೆ ಏನಮ್ಮ? ಐದು ದಿನದ ಕೆಳಗೆ 1 ಲಕ್ಷ ಇದ್ದಿದ್ದ ದುಡ್ಡು ಇವಾಗ 2 ಲಕ್ಷ ಆಗ್ತಿದೆ. ದೇವ್ರೆ, ದುಡ್ಡು ಮಾಡೋದು ಇಷ್ಟೊಂದು ಈಸಿನ? ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಎಲ್ಗೋ ಹೋಗ್ಬಿಡ್ತಿದ್ದೆ. ಸದ್ಯ ಇವಾಗ್ಲಾದ್ರೂ ದೇವ್ರು ಕಂಡ್ಬಿಟ್ನಲ್ಲ, ನನ್ನನ್ನು ಸರಿಯಾಗಿ ದಾರಿಗೆ ಕರ್ಕೊಂಡು ಹೋಗ್ತಿದ್ದೇನಲ್ಲ, ಅಷ್ಟು ಸಾಕು. ಅಂತೂ ಇಂತೂ ದೊಡ್ಡಪ್ಪನಿಂದ ಯೂಸ್ ಆಗ್ತಿರೋ ಕೆಲಸ ಇದು ಒಂದೇ. ಹಲೋ ದೊಡ್ಡಪ್ಪ, 100 ವರ್ಷ ಆಯ್ಸು, ನಿಮ್ಮನ್ನೇ ನೆನ್ಪಿಸ್ಕೊತಾ ಇದ್ದೆ. ಅಯ್ಯೋ 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 ಅಯ್ಯೋ, ನನಗೆ ಯಾಕಮ್ಮ 100 ವರ್ಷ ಆಯಸ್ಸು? ನೋಡೋ, ಇರೋಷ್ಟು ದಿವಸ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅದೇನೋ ನಿಜ, ಆದ್ರೆ ನೆಮ್ಮದಿಯಾಗಿರೋದಕ್ಕೆ ದುಡ್ಡು ಬೇಕಲ್ವಾ? ದುಡ್ಡು ಒಂದ್ ಇದ್ಬಿಟ್ರೆ ನೆಮ್ಮದಿ ತಾನಾಗೆ ಬಂದ್ಬಿಡುತ್ತೆ. ಓಹೋ, ನೋಡಮ್ಮ, ಅಲ್ಲ, ಜಗತ್ತಿನ ಸತ್ಯವನ್ನು ಎಷ್ಟು ಸರಳವಾಗಿ ಹೇಳ್ಬಿಟ್ಟೆ ನೀನು. ಇದಕ್ಕೆ ಕಣಮ್ಮ ನನಗೆ ನಿನ್ ಕಂಡ್ರೆ ಬಹಳ ಹೆಮ್ಮೆ ನನಗೆ. ಅಂದಾಗೆ ನಿನಗೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಅಕ್ಕಪಕ್ಕ ಯಾರು ಇಲ್ಲ ತಾನೆ? ಯಾರೂ ಇಲ್ಲ. ಅದೇನು ಅಂತ ಹೇಳಿ ದೊಡ್ಡಪ್ಪ. ಈ ವಾರ ನಮ್ಮ ಚಿಟ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋರು ಇನ್ನೂ ಜಾಸ್ತಿ ಆಗ್ಬಿಟ್ಟಿದಾರಂತೆ.
ಆದಷ್ಟು ಬೇಗ ದುಡ್ಡು ಹಾಕೋದು ಒಳ್ಳೇದು. ಹೋದ್ ಸಾರಿ 1 ಲಕ್ಷ ಹಾಕ್ದವ್ರಿಗೆ ದುಡ್ಡು ಬಂತಲ್ಲ, ಅವ್ರಿಗೆ ಮೊದ್ಲೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿನ್ಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಸರಿ ಸರಿ, ಆದ್ರೆ ಈ ಸಲ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ತೆಗಿಬೋದು? ನೋಡಮ್ಮ, ಇದು ಅಪರೂಪಕ್ಕೆ ಬರೋ ಸ್ಕೀಮು, ಅರ್ಥ ಆಯ್ತು? ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತೀಯೋ ಅಷ್ಟು ಉಪಯೋಗ ಪಡ್ಕೊಂಡ್ಬಿಡ್ತೀಯ. ನೋಡ, ಈ ಅವಕಾಶ ಮಾತ್ರ ಕಳ್ಕೋಬಾರ್ದು. ಮಧ್ಯೆ ಬಿಡ್ತೀನಿ, ಆಮೇಲೆ ದೊಡ್ಡಪ್ಪ ಹೇಳಿಲ್ಲ ಅಂತ ಅನ್ಬೇಡ.